ವೆಲ್ಕಮ್ ಟು ದ ಕ್ಲಾಸ್. 14, 28 ಮತ್ತು 42 ಲಸ ಮತ್ತು ಮಸಾಗಳ ಮೊತ್ತ. ಸಿ ಕೊಟ್ಟಿರುವಂತಹ ಪ್ರಶ್ನೆಯ ಲಸ ಮತ್ತು ಮಸಾಗಳ ಮೊತ್ತ ಕೇಳ್ತಾ ಇದೆ. ಅಂದ್ರೆ ಲಸ ಕಂಡುಹಿಡಿಯಬೇಕು ಮತ್ತೆ ಮಸ ಕಂಡುಹಿಡಿಯಬೇಕು, ಅವೆರಡರ ಮೊತ್ತವನ್ನ ಮಾಡಬೇಕು. ಓಕೆ, ಅವೆರಡರ ಮೊತ್ತವನ್ನ ಮಾಡಬೇಕು. ಸಿ ಯಾವ್ಯಾವ ಸಂಖ್ಯೆಗಳಿದೆ ನೋಡಿ, 14, 28 ಮತ್ತು 42 ಇದೆ. ಓಕೆ, ಇವುಗಳ ಮಸವನ್ನ ಕಂಡುಹಿಡಿಯೋಣ. ನೋಡಿ, ಇವೆಲ್ಲಾ ಸಂಖ್ಯೆಗಳ ಸಾಮಾನ್ಯ ಭಾಜಕ ಯಾವುದು? 7. 7 ಎರಡನೇ 14, 7 ನಾಲ್ಕನೇ 28, 7 ಆರನೇ 42. ಓಕೆ, 7 ಆರನೇ 42. ಮತ್ತೆ ನೋಡಿ ಯಾವ ಸಂಖ್ಯೆಯಿಂದ ಭಾಗವಾಗುತ್ತದೆ? 2 ಒಂದ್ಲೆ, 2 ಎರಡನೇ, 2 ಮೂರನೇ. ಓಕೆ, ಹೀಗಾಗಿ ಮಸ ಎಷ್ಟು ಸಿಗುತ್ತೆ ನನಗೆ? ಮಸ ಎಷ್ಟು ಸಿಗುತ್ತೋ? ಓಕೆ, 7 ಎರಡನೇ 14 ಮಸ ಸಿಕ್ತು. ಓಕೆನಾ? ಈಗ ಇದರಿಂದಲೇ ಲಸವನ್ನು ಕಂಡುಹಿಡಿಯಿರಿ. ಈಗ 2ನ್ನ ಭಾಗಿಸುವಂತ ಸಂಖ್ಯೆ ಯಾವುದು? 2. 2 ಅಂದ್ರೆ 2. ನೆಕ್ಸ್ಟ್ ಯಾವ್ದಿದೆ? 3 ಇದೆ. ಈ 3ನ್ನ ಭಾಗಿಸುವಂತ ಸಂಖ್ಯೆ ಯಾವುದು? 3 ಅಂದ್ರೆ 3. ಈಗ ಲಸ, ಈ ಎಲ್ಲಾ ಸಂಖ್ಯೆಗಳ ಗುಣಲಬ್ಧವನ್ನ ಕಂಡುಹಿಡಿಯಿರಿ. ಇದೇ ಲಸ ಆಗಿರುತ್ತೆ. ಓಕೆ, ಲಸ ನೋಡಿ ಏನಾಗ್ತದೆ? 2 4, 4 12, 12 60, 12 72, 12 84. ಓಕೆ, ಇವುಗಳ ಮೊತ್ತವನ್ನ ನಾವು ಕಂಡುಹಿಡಿಯಬೇಕು. ನೋಡಿ, 14 ಪ್ಲಸ್ 84ರ ಮೊತ್ತ ಎಷ್ಟಾಗುತ್ತದೆ? 84 ಪ್ಲಸ್ 14 ಇಸ್ ಈಕ್ವಲ್ ಟು 4 ಪ್ಲಸ್ 4 8, 8 ಪ್ಲಸ್ 1 9, 98 ಆಗುತ್ತೆ. ಓಕೆ, ಲಸ ಮತ್ತು ಮಸಗಳ ಮೊತ್ತ 98. ಇದು ಸರಿಯಾದಂತಹ ಉತ್ತರ.